ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನಾನಿವತ್ತು ಹೋಗ್ತಾ ಇರೋದು ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ. ಇದು ನಾನು ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು, ತುಂಬ ಖುಷಿ ಆಗ್ತಾಯಿದೆ. ಮತ್ತು ನಾನು ಹೋಗ್ತಾ ಇರೋದು ನನ್ನ ಫ್ರೆಂಡ್ಸ್ ಜೊತೆಗೆ. ಮೈಸೂರಿಂದ ಯಾವ ಬಸ್ ಹತ್ತಿ ಎಲ್ಲಿ ಇಳ್ಕೋಬೇಕು ಮತ್ತು ಬೆಂಗಳೂರಿಂದ ಯಾವ ಬಸ್ ಹತ್ತಿ ಎಲ್ಲಿ ಇಳ್ಕೋಬೇಕು ಅನ್ನೋದನ್ನೆಲ್ಲ ನಾನು ಇನ್ಫಾರ್ಮೇಷನ್ ಕೊಡ್ತಿರ್ತೀನಿ. ಸ್ಕಿಪ್ ಮಾಡಿದೆ ನೋಡಿ. ಮತ್ತು ನಂಗೆ ಇವಾಗ ಟೈಮ್ ಆಗ್ತಾಯಿದೆ, ಆವಾಗಲೇ 8 ಗಂಟೆ ಆಗೋಗ್ಬಿಟ್ಟಿದ್ದೆ. ನನ್ನ ಫ್ರೆಂಡ್ಸ್ ಎಲ್ಲ ಕಾಯ್ತಾ ಇರ್ತಾರೆ. ಸೊ ಇವಾಗ ಹೋಗ್ಬಿಟ್ಟು ರೆಡಿ ಆಗಿಬಿಟ್ಟು ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಇವಾಗ ಮೈಸೂರು ಬಿಟ್ಟಿದ್ದೀವಿ. ಮೈಸೂರಿಂದ 1.5 hour ಆಗುತ್ತೆ. ಬೆಂಗಳೂರಿಂದ 75 kilometers ಇರುತ್ತೆ. ಇನ್ನೊಂದು ವಿಶೇಷತೆ ಏನಂದರೆ ದೇವಸ್ಥಾನದ್ದು ತಾಳೆಗರಿ ನೋಡೋದು. ಅದು ಬರೀ ಮಂಗಳವಾರ ಮತ್ತು ಶುಕ್ರವಾರ ಮಾತ್ರ, ಬೆಳಗಿನ ಜಾವ 4 ಗಂಟೆಗೆ. ಮೊದಲು ಯಾರು 50 ಜನ ಬಂದಿರ್ತಾರೆ ಅವ್ರಿಗೆ ಮಾತ್ರ ಅವಕಾಶ ಸಿಗುತ್ತೆ. ಇವಾಗ ತಾನೇ ದೇವಸ್ಥಾನಕ್ಕೆ ರೀಚ್ ಆಗಿದ್ದೀವಿ. ನೋಡೋಣ ಎಷ್ಟು ರಶ್ ಇದೆ ಅಂತ. ತುಂಬಾ ಜನ ಬಂದಿದ್ದರು. ನಾವು ಕ್ಯೂ ನಿಂತ್ಕೊಂಡು ಈಚೆ ಬರೋಕ್ಕೇ 15 minutes ಆಯಿತು. ಬಟ್ ಅಮ್ಮನವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಹೂವಿನ ಅಲಂಕಾರ ಮಾಡಿದರು, ಅದು ನಂಗೆ ತುಂಬ ಇಷ್ಟ ಆಯಿತು. ಹಂಗೆ ಈಚೆ ಬರ್ತಾ ನೋಡಿ ಮೇಲಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಬನ್ನಿ ಇವಾಗ ಹೋಗಿ ಕೆಳಗಡೆ ಹೋಗಿ ನೋಡೋಣ. ಇದು ವಿಶ್ವದ ಅತಿ ಎತ್ತರವಾದ ಚಾಮುಂಡೇಶ್ವರಿ ಅಮ್ಮನವರ ವಿಗ್ರಹ. ಪಂಚಲೋಹದಿಂದ ಮಾಡಿದ್ದು. ಚಿನ್ನ, ಬೆಳ್ಳಿ, ತಾಮ್ರ, ಹಿತ್ತಾಳೆ ಮತ್ತು ಕಬ್ಬಿಣದಿಂದ ಮಾಡಿರೋದು. 35,000 kg ಇದೆ. 60 ಅಡಿ ಎತ್ತರ ಇದೆ ಮತ್ತು 18 ಕೈಗಳಿದೆ ಅಮ್ಮನವ್ರಿಗೆ. ನೋಡ್ತಾ ಇದ್ದೀರಲ್ವ, ವಿಗ್ರಹ ಹಿಂದೆನೇ ಕಾಯಿನೂ ಕೊಡ್ತಾರೆ. ಒಂದು ಕಾಯಿ 50 ರೂಪಾಯಿ. ಆ ಕಾಯಿನ ತೊಗೊಂಡು ನೀವೇನು ಅಂದ್ಕೊಂಡಿರ್ತೀರ ಅದಾಗಬೇಕು ಅಂತ ಬಂದಿರ್ತೀರಲ್ವ, ಆ ಕಾಯಿನ ತೊಗೊಂಡು ಬಸಪ್ಪನ ಹತ್ರ ಹೋಗಿ 7 ಸುತ್ತು ಪ್ರದಕ್ಷಿಣೆ ಹಾಕಿ ಆಮೇಲೆ ಆ ಕಾಯಿನ ಕಟ್ಟಬೇಕು. ಎಷ್ಟೊಂದು ಜನ 7 ವಾರ ಬರ್ತಾರೆ ಅಥವಾ 3 ವಾರ ಬರ್ತಾರೆ. ನೋಡ್ತಾ ಇದ್ದೀರಲ್ವ ಉಪ್ಪು ಎಷ್ಟು ಹಾಕಿದ್ದಾರೆ, ಕಾಯಿನ ಎಷ್ಟು ಕಟ್ಟಿದ್ದಾರೆ ಅಂತ. ಇನ್ನೂ ಜಾಸ್ತಿ ಕಾಯಿಗಳಿರುತ್ತೆ ಇಲ್ಲಿ. ಮೋಸ್ಟ್ಲಿ ಇವಾಗೆಲ್ಲ ಸ್ವಲ್ಪ ತೆಗೆದು ಇಟ್ಟಿದ್ದಾರೆ ಅನಿಸುತ್ತೆ. ಇದರಲ್ಲೇ ಗೊತ್ತಾಗುತ್ತೆ ಅಮ್ಮನ ಮಹಿಮೆ ಎಷ್ಟಿದೆ ಅಂತ. ಇವಾಗ ತಾನೇ ಎಲ್ಲ ದರ್ಶನ ಮಾಡ್ಕೊಂಡು ಬಂದ್ವಿ. ಇದು ದೇವಸ್ಥಾನ. ಹಿಂಗೆ ಬಂದರೆ ಇಲ್ಲಿ ಅಮ್ಮನವರು. ಚೆನ್ನಾಗಿದೆ ನೋಡಿ, ತುಂಬ ರಶ್ ಇದೆ, ತುಂಬ ಕಾಯಿಗಳಿವೆ. ಏನು ಮಾಡ್ಬಿಟ್ಟು ಬಂದೆ ಇವಾಗ? ಆಮೇಲೆ ಎಷ್ಟು ವಾರ ಮಾಡ್ತಿದ್ಯಾ? 3 ವಾರ ಮಾಡ್ತಿದ್ದೀನಿ. ಇವಾಗ ಹೋದ ವಾರ ಒಂದ್ಸಲ ಬಂದಿದೆ, ಇವಾಗ 1 ವಾರ ಬಂದಿದೆ. ಇನ್ನೊಂದು ವಾರ ಬರಬೇಕು. ಕಾಯಿ ತೊಗೊಂಡು ಏನು ಮಾಡಬೇಕು? ಕಾಯಿ ತೊಗೊಂಡು ಅಲ್ಲಿ ಬಸವನ ಹತ್ರ 7 ಸುತ್ತು ಬರಬೇಕು. ಆಮೇಲಿಂದ ಪೂಜೆ ಮಾಡಬೇಕು. ಉಪ್ಪು ತಗೊಂಡು ಬಂದು ಇಲ್ಲಿ ಪೂಜೆ ಮಾಡಿಬಿಟ್ಟು ಸುತ್ತ ಬರಬೇಕು. ಅಷ್ಟೇ ಎಲ್ಲ ಕಳೆದೋಗ್ಲಿ ಅಂತ ಅಷ್ಟೇ. ಸೊ ಗೈಸ್, ನನ್ನ ಫ್ರೆಂಡ್ ಎಲ್ಲ ಕಟ್ಬಿಟ್ಟು ಬಂದಿದ್ದಾಳೆ ನೋಡಿ ಗೈಸ್. ಅಮ್ಮನವರು 18 ಕೈಗಳಿದೆ ಅಮ್ಮನವ್ರಿಗೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಬನ್ನಿ ಇವಾಗ ಬಸವ ಸ್ವಾಮಿ ಹತ್ರ ಹೋಗ್ಬಿಟ್ಟು ಬರೋಣ. ನೋಡ್ತಾ ಇದ್ದೀರಲ್ಲ, ಇವರೇ ಬಸಪ್ಪ. ದೇವಸ್ಥಾನಕ್ಕೆ ಎಷ್ಟು ಜನ ಬರ್ತಾರೋ ಅಷ್ಟು ಜನ ಬಸಪ್ಪನ ನೋಡೋಕ್ಕೆ ತುಂಬ ಖುಷಿಯಿಂದ ಬಂದು ನೋಡ್ಕೊಂಡು ಹೋಗ್ತಾರೆ. ಇವಾಗ ನಾವು ಹೋಗ್ತಾ ಇರೋದು ಅನ್ನದಾಸೋಹಕ್ಕೆ. ಈ ದೇವಸ್ಥಾನ ವಿಶೇಷತೆ ಏನು ಅಂದರೆ ಅನ್ನದಾಸೋಹ. ಯಾಕಂದರೆ ನೀವು ಎಷ್ಟು ಜನ ಆದರೂ ಹೋಗಿ ಅಥವಾ ಯಾವಾಗಾದರೂ ಹೋಗಿ ಅನ್ನದಾಸೋಹ ಅಂತೂ ನಿಲ್ಲಿಸೋದೇ ಇಲ್ಲ. ಪ್ರಸಾದವಂತೂ ಹಂಚ್ತಾನೆ ಇರ್ತಾರೆ. ನಾವು ಹೋದಾಗ ಪ್ಲೇಟೆಲ್ಲ ಫುಲ್ಲು ಖಾಲಿ ಆಗಿಬಿಟ್ಟಿತ್ತು. ನಾವು ಅಯ್ಯೋ ಬೆಳಗಿಂದ ಏನೂ ತಿಂದೇ ಇಲ್ಲ, ಹೊಟ್ಟೆ ಹಸ್ಕೊಂಡು ಬೇರೆ ಹೊರ್ಟೋಗಿದ್ವಿ. ಆಮೇಲೆ ಪ್ಲೇಟೇ ಇರಲಿಲ್ಲ. ಆಮೇಲೆ ಆ ಫ್ರೆಂಡ್ ತಗೊಬರೋಕ್ಕೆ ಅಂತ ಹೋದ್ಲು. ನಾವು ಕಾಯ್ತಾ ಇದ್ವಿ. ಅಷ್ಟರಲ್ಲಿ ಯಾರೋ ಆಂಟಿ ಬಂದ್ಬಿಟ್ಟು ಹಂಗೆ ಪ್ಲೇಟ್ ಇಟ್ಬಿಟ್ಟು ಹೊರ್ಟೋದ್ರು. ನಾವು ಆಮೇಲೆ ತೊಗೊಂಡು ಊಟಕ್ಕೆ ಹೋದ್ವಿ. ಮತ್ತು ಇನ್ನೊಂದು ಏನಂದರೆ, ನೀವಿಲ್ಲಿ ಕೂತ್ಕೊಂಡಾದರೂ ಪ್ರಸಾದ ತೊಗೋಬೋದು, ನಿಂತ್ಕೊಂಡಾದರೂ ಪ್ರಸಾದ ತೊಗೋಬೋದು. ಎರಡೂ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ. ನಾವು ನಿಂತ್ಕೊಂಡೇ ತಿಂದ್ವಿ, ಯಾಕಂದರೆ ಕೂತ್ಕೊಂಡು ತಿನ್ನೋಕ್ಕೆ ಅಲ್ಲಿ ಪ್ಲೇಸೇ ಇರಲಿಲ್ಲ. ಮತ್ತು ಇಲ್ಲೇನೆಂದರೆ ಹಣ, ಚಿನ್ನ, ಬೆಳ್ಳಿ ಅದನ್ನು ಕೊಡೋಕ್ಕಿಂತ ಜಾಸ್ತಿ ಅಕ್ಕಿ, ಬೇಳೆ, ತರಕಾರಿಗಳನ್ನ ಇದನ್ನು ಜಾಸ್ತಿ ಕೊಡ್ತಾರೆ. ಅದು ನಂಗೆ ತುಂಬ ಇಷ್ಟ ಆಯಿತು. ಮತ್ತು ಅಲ್ಲಿ ಪ್ರಸಾದನೂ ತುಂಬ ಚೆನ್ನಾಗಿ ಮಾಡಿದರು.
ಗೈಸ್ ಇವಾಗೆಲ್ಲ ದರ್ಶನ ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ. ಮತ್ತು ಮೈಸೂರಿಗೆ ಹೋಗಬೇಕು. ನೋಡಿ ಎಷ್ಟು ಚೆನ್ನಾಗಿದೆ, ಮುಂದೆ ವೆದರ್ ಫುಲ್ ಚೆನ್ನಾಗಿದೆ. ಸದ್ಯ ಮಳೆ ಏನೂ ಬರಲಿಲ್ಲ, ಬಿಸಿಲಿತ್ತು, ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಗೈಸ್ ನಮ್ಮ ಫ್ರೆಂಡ್ಸ್ ಏನೋ ತಗೋಬೇಕಂತೆ, ಅದಕ್ಕೆ ಬಂದಿದ್ದಾರೆ ನೋಡಿ. ಇಲ್ಲಿ ಏನು ತಗೋತಾರೋ ಏನೋ ಗೊತ್ತಿಲ್ಲ. ಎಷ್ಟೊಂದು ಐತೆ ಇಲ್ಲ ಅಂಗಡಿ, ಎಲ್ಲ ಬರೀ 20 ರೂಪೀಸು. ಇವಳೇನಕ್ಕೆ ಇದನ್ನು ತಗೋತಾವಳೆ. ನಾನೇನೋ ತಗೊಳ್ಳಲ್ಲ ಗೈಸ್. ನೀವೇನಾದರೂ ಮೈಸೂರಿಂದ ಹೋಗ್ತಾ ಇದ್ದೀನಿ ಅಂದರೆ ತುಮಕೂರು ಬಸ್ ಹತ್ಕೊಂಡು ಮಲ್ಲಂಕುಪ್ಪೆ ಸ್ಟಾಪಲ್ಲಿ ಇಳ್ಕೊಂಡು ಅಲ್ಲಿಂದ ಆಟೋದಲ್ಲಾದರೂ ಹೋಗ್ಬೋದು ಅಥವಾ ನಡ್ಕೊಂಡಾದರೂ ಹೋಗ್ಬೋದು. ಇಲ್ಲಾಂದರೆ ನಾನು ಬೆಂಗಳೂರಿಂದ ಹೋಗ್ತಾ ಇದ್ದೀವಿ ಅನ್ನೋರಿಗೆ ಸ್ಯಾಟಲೈಟಲ್ಲಿ ಚನ್ನಪಟ್ಟಣ ಬಸ್ಸಲ್ಲಿ ಇಳ್ಕೊಂಡು ಚನ್ನಪಟ್ಟಣದಲ್ಲೇ ಡೈರೆಕ್ಟು ಮಲ್ಲಂಕುಪ್ಪೆಗೆ ಬಸ್ ಸಿಗುತ್ತೆ. ಅಲ್ಲಿಂದ ಮತ್ತೆ ನೀವು ಆಟೋ ಹತ್ಕೊಂಡು ಅಥವಾ ನಡ್ಕೊಂಡಾದರೂ ಬರ್ಬೋದು. ದರ್ಶನ ಮಾಡಿಕೊಂಡು ಈಗ ಮೈಸೂರಿಗೆ ಹೊರಟಿದ್ದೀವಿ. ನನಗಂತೂ ದೇವಸ್ಥಾನಕ್ಕೆ ಹೋಗಿ ತುಂಬ ಖುಷಿ ಆಯಿತು. ನೀವೇನಾದ್ರು ಹೋಗಬೇಕು ಅಂದ್ಕೊಂಡಿದ್ರೆ ಹೋಗ್ಬಿಟ್ಟು ಬನ್ನಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ, ಹಾಗೆ ಸಪೋರ್ಟ್ ಮಾಡಿ.